ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಟ್ಯಾಬ್ಲೆಟ್, ಕ್ಯಾಪ್ಸೂಲ್ ಮತ್ತು ಕೋಟೆಡ್ ಟ್ಯಾಬ್ಲೆಟ್ಸ್ ಬಗ್ಗೆ ಮಾತಾಡ್ತೀನಿ. ಎಲ್ಲರಿಗೂ ಗೊತ್ತಿದ್ದಂಗೆ ಇದು ಟ್ಯಾಬ್ಲೆಟ್, ಇದು ಕ್ಯಾಪ್ಸೂಲ್ ಮತ್ತು ಇದು ಕೋಟೆಡ್ ಟ್ಯಾಬ್ಲೆಟ್. ಏನಪ್ಪ ಇವಕ್ರೊಳಗೆ ವ್ಯತ್ಯಾಸ? ಟ್ಯಾಬ್ಲೆಟ್ ಔಷಧಿ, ಅದರ ಜೋಡಿ ನಾನ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್, ಅಡಿಟಿವ್ಸ್ ಎಲ್ಲ ಹಾಕಿ ಒಂದು ಗ್ರಾನ್ಯೂಲ್ ಅಂತ ತಯಾರು ಮಾಡಿರ್ತಾರೆ. ಅದನ್ನು ಒಂದು ಕಂಪ್ರೆಸಿಂಗ್ ಮಷಿನ್, ಟ್ಯಾಬ್ಲೆಟ್ ಪಂಚಿಂಗ್ ಮಷಿನ್ ಅಂತಾರೆ, ಅದರೊಳಗೆ ಒತ್ತಿ ಒಂದು ಅಚ್ಚಿನ ಗತೆ ಹಾಕೋದು ಅಂತ ಅನ್ಕೋರಿ. ಸೊ ಅದರೊಳಗೆ ಹಾಕಿ ಒಂದು ಟ್ಯಾಬ್ಲೆಟ್ ಅಂತ ತಯಾರು ಮಾಡಿರ್ತಾರೆ. ಅದ್ರ ಮೇಲೆ ಯಾವುದೇ ರೀತಿ ಪದರಗಳು ಇರೋದಿಲ್ಲ. ಕ್ಯಾಪ್ಸೂಲ್ ಏನೈತಿ, ಇದನ್ನು ಜಿಲಾಟಿನಿನ್ ಒಂದು ಸಣ್ಣ ಸಣ್ಣ ಪೆಟ್ಟಿಗೆ ಅಂತಿರೋ, ಅದಕ್ಕೇನು ಒಂದಿಷ್ಟು ಪಟ್ಟಣ ಅಂತಿರೋ, ಅದರೊಳಗೆ ಹಾಕಿ ಫಿಕ್ಸ್ ಮಾಡಿರ್ತಾರೆ. ಇದು ಕ್ಯಾಪ್ಸೂಲ್. ಹೆಚ್ಚಾಗಿ ಔಷಧಿ ಭಾಳ ಕಹಿ ಇತ್ತು ಅಂತಂದ್ರೆ, ಇಲ್ಲ ಔಷಧಿ ಏನಾದರೂ ಸೂರ್ಯನ ಕಿರಣಗಳಿಂದನೂ ಕೆಲವೊಮ್ಮೆ ಔಷಧಿಗಳ ಮೇಲೆ ದುಷ್ಪರಿಣಾಮ ಆಕ್ಕಿರ್ತೈತಿ. ಔಷಧಿ ಪರಿಣಾಮರಹಿತ ಆಗೋ ಸಾಧ್ಯತೆಗಳಿರ್ತಾವೆ. ಅಂಥ ಒಂದು ಸನ್ನಿವೇಶದೊಳಗೆ ಅದನ್ನು ಕ್ಯಾಪ್ಸೂಲ್ ಒಳಗೆ ಮಾಡ್ತಾರೆ. ಮತ್ತು ಇದು ಹಾರ್ಡ್ ಜೆಲಾಟಿನ್ ಕ್ಯಾಪ್ಸೂಲ್, ಇನ್ನೊಂದು ಸಾಫ್ಟ್ ಜೆಲಾಟಿನ್ ಕ್ಯಾಪ್ಸೂಲ್ ಅಂತ ಬರ್ತೈತಿ. ಸೊ ಅದು ಕಾಡ್ ಲಿವರ್ ಆಯಿಲ್ ಕ್ಯಾಪ್ಸೂಲ್ ಏನಾರು ನೀವು ನೋಡಿದ್ರಿ ಅಂತಂದ್ರೆ ಅದು ಸಾಫ್ಟ್ ಜೆಲಾಟಿನ್ ಕ್ಯಾಪ್ಸೂಲ್. ಅದು ಹೆಚ್ಚಾಗಿ ಆ ಕಹಿ ಮಾಸ್ಕ್ ಮಾಡೋಕ್ಕಂತೇಳಿ, ಅಂದ್ರೆ ಅದು ಕಹಿ ಇದನ್ನು ಒಂದು ಮ್ಯಾಲೆ ಪದರ ಇರೋದ್ರಿಂದ ಅದು ಕಹಿ ಗೊತ್ತಾಗಂಗಿಲ್ಲ ಅಂತ ಆ ಥರ ನಿರ್ಧಾರ ಮಾಡಿರ್ತಾರೆ ಅದನ್ನು. ಇನ್ನು ಕೋಟೆಡ್ ಟ್ಯಾಬ್ಲೆಟ್, ಏನಿದು ಕೋಟೆಡ್ ಟ್ಯಾಬ್ಲೆಟ್ ಅಂದ್ರೆ ಎದರಲ್ಲೇ ಕೋಟ್ ಮಾಡಿರ್ತಾರೆ. ಇದು ಒಂದಿಷ್ಟು ಪಾಲಿಮರ್ಗಳದಿಂದ ಒಂದು ಪದರ ನಿರ್ಮಾಣ ಮಾಡಿರ್ತಾರೆ ಟ್ಯಾಬ್ಲೆಟ್ಗಳ ಮೇಲೆ. ಯಾಕೆ ಆ ಥರ ಮಾಡಿರ್ತಾರೆ? ಎಲ್ಲರಿಗೂ ಗೊತ್ತಿದ್ದಂಗೆ ನಾವೇನು ಔಷಧಿ ತೊಗೊಂಡ್ರು ಅದು ಹೊಟ್ಟೆಯಿಂದ ಜಠರದಿಂದ ಸಣ್ಣ ಕರಳಿಗೆ ಹೋಗ್ತೈತಿ, ಆಮೇಲೆ ದೊಡ್ಡ ಕರಳಿಗೆ ಹೋಗ್ತೈತಿ. ಕೆಲವೊಂದು ಔಷಧಿಗಳು ಹೊಟ್ಟೆ ಒಳಗಿಂದ ಏನು ನಮ್ಮದು ಹೈಡ್ರೋಕ್ಲೋರಿಕ್ ಆಮ್ಲ ಇರ್ತದೆ, ಅದರಿಂದ ನಾಶ ಆಗೋ ಸಾಧ್ಯತೆ ಇರ್ತವೆ. ಅದಕ್ಕೆ ಅದರಿಂದ ಸಂರಕ್ಷಣೆ ಮಾಡಿ ಮುಂದೆ ಅದನ್ನು ಸಣ್ಣ ಕರಳಿನಾಗ ಆ ಗುಳಿಗೆಗಳು ಬಿಡ್ತವೆ. ಯಾವುವು? ಕೋಟೆಡ್ ಟ್ಯಾಬ್ಲೆಟ್ಸ್. ಅಂಥ ಟ್ಯಾಬ್ಲೆಟ್ಗಳಿಗೆ ಎಂಟರಿಕ್ ಕೋಟೆಡ್ ಟ್ಯಾಬ್ಲೆಟ್ ಅಂತ ಹೇಳ್ತಾರೆ. ಕೆಲವೊಮ್ಮೆ ನೀವು ಆ ಪೊಟ್ಟಣ ತಿರುಗಿಸಿ ನೋಡಿದಿರಿ ಅಂತಂದ್ರೆ ಎಂಟರಿಕ್ ಕೋಟೆಡ್ ಟ್ಯಾಬ್ಲೆಟ್ ಅಂತ ಕೆಲವೊಮ್ಮೆ ಬರೆದಿರ್ತಾರೆ. ಈ ಥರ ಕೆಲವೊಂದು ಔಷಧಿಗಳನ್ನು ತಯಾರು ಮಾಡಿರ್ತಾರೆ. ಅದಕ್ಕೆ ನಾವು ಯಾವ ಥರ ಇವನ್ನ ಸೇವನೆ ಮಾಡಬೇಕು, ಇವು ಯಾವ ಥರ ಅದಾವೆ ಅದೇ ಥರ ಸೇವನೆ ಮಾಡಬೇಕು. ಅವನ್ನ ಈ ಕೋಟೆಡ್ ಟ್ಯಾಬ್ಲೆಟನ್ನು ಕುಟ್ಟಿ ಅಲ್ಲಿ ತಿನ್ನೋಕ್ಕಾಗೋದಿಲ್ಲ ಅಂತ ಅದನ್ನು ಕುಟ್ಟಿ ನೀರಾಗಿ ಹಾಕ್ಕೊಂಡು ಕುಡಿಯೋದು, ಅಥವಾ ಈ ಕ್ಯಾಪ್ಸೂಲನ್ನು ಬಿಚ್ಚಿ ಆ ಪುಡಿ ಹಾಕ್ಕೊಂಡು ಬಿಡೋದು, ಈ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಅದರಿಂದ ಆ ಔಷಧಿದು ಪರಿಣಾಮನೇ ನಿಮಗೆ ಪೂರ್ತಿ ಸಿಗಂಗಿಲ್ಲ. ತಿಳಿತಲ್ಲ? ಸೊ ಟ್ಯಾಬ್ಲೆಟ್ ಯಾವ ರೀತಿ ತೊಗೋಬೇಕಂತ ನಿಮ್ಗೆ ಗೊತ್ತಾಯಿತು. ಕ್ಯಾಪ್ಸೂಲ್ ಮತ್ತು ಎಂಟರಿಕ್ ಕೋಟೆಡ್ ಟ್ಯಾಬ್ಲೆಟ್ಸ್. ಮುಂದಿನ ಸಲ ಮತ್ತೊಂದು ವಿಷಯದ ಕೂಡ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಖುಷಿಯಾಗಿರ್ರಿ, ಆರಾಮಾಗಿರ್ರಿ.